ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ವೀಣಾ ಪೂಜಾರಿ. ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋಣ. ಇದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಏನು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶ, ಆ ಸಂದೇಶದಲ್ಲಿ ಏನಿದೆ, ಅದಕ್ಕೇನು ಪರಿಹಾರ, ಅದನ್ನು ಕೂಡ ತಿಳಿಯೋಣ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತಿನ ದಿನ ಹೇಗಿದೆ ಶಾಸ್ತ್ರಿಗಳೇ? ಬುಧವಾರ. ಸೊ ಬುಧನ ಅನುಗ್ರಹ ಯಾರ್ಯಾರಿಗೆ ಬೇಕು ಅನ್ನೋದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಇವತ್ತಿನ ಪಂಚಾಂಗವನ್ನು ತಿಳಿಸ್ತಾ ಕಾರ್ಯಕ್ರಮ ಶುರು ಮಾಡೋದಾದರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಪೌರ್ಣಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಜ್ಯೇಷ್ಠ ನಕ್ಷತ್ರದ ದಿವಸ ಪೌರ್ಣಮಿ ಬಂದರೆ ಅದನ್ನು ಜ್ಯೇಷ್ಠ ಮಾಸ ಅಂತ ಕರಿತೀವಿ. ಹೀಗೆ ಪ್ರತಿ ಮಾಸದಲ್ಲೂ ಆಯಾ ನಕ್ಷತ್ರಕ್ಕೆ ಆಯಾ ಪೌರ್ಣಮಿ ಬಂದು ಒದಗುತ್ತೆ. ಈ ದಿವಸ ಬುಧವಾರ ದಿವಸ ಚಂದ್ರನ ಪೌರ್ಣಮಿಯ ಪೂರ್ಣತೆ ಉಂಟಾಗಿದೆ. ಅಂದರೆ ಚಂದ್ರನ ಪೂರ್ಣತೆ ಉಂಟಾಗಿದೆ. ಚಂದ್ರ ನೋಡಿ, ಪ್ರತಿ ಹುಣ್ಣಿಮೆಯಲ್ಲಿ ಸಾಧ್ಯವಾದರೆ ಚಂದ್ರ ದರ್ಶನ ಮಾಡಿ. ಚಂದ್ರ ತುಂಬ ಮುಖ್ಯವಾದ ಗ್ರಹ. ನಮ್ಮ ಮನಸ್ಸಿನ ಬಲವನ್ನು ತುಂಬಲಿಕ್ಕೆ ಚಂದ್ರನಿಂದ ತುಂಬ ಉಪಕಾರ ಇದೆ. ನಮಗೆ ಗೊತ್ತಿಲ್ಲ, ಚಂದ್ರನ ಶಕ್ತಿಯನ್ನು ಬಗೆದು ನೋಡುವ ಶಕ್ತಿ ನಮ್ಮ ಈ ಕಣ್ಣುಗಳಿಗೆ, ಈ ಕಿವಿಗಳಿಗೆ, ಈ ಕರಗಳಿಗೆ ಇಲ್ಲ. ಋಷಿಗಳು ಕಂಡಿದ್ದಾರೆ. ಚಂದ್ರನ ಬಲ ಇಲ್ಲ ಅಂದುಬಿಟ್ರೆ ನಿಮಗೆ ಅದು ದೊಡ್ಡ ರೋಗಗಳು ಹೇಗಾಗುತ್ತೆ ಅಂತಂದರೆ, ನಿದ್ರಾಲಸ್ಯ ಕಫಾತಿಸಾರ ಪಿಟಕಾಹ ಶೀತಜ್ವರಂ ಚಂದ್ರಮಾಹ ಅಂತ ಒಂದು ದೊಡ್ಡ ಪಟ್ಟಿ ಕೊಡ್ತಾರೆ. ನಿದ್ರಾಹೀನತೆ ಇದೆಯಾ? ಎಷ್ಟೋ ಜನರಿಗೆ ನಿದ್ದೆ ಬರಲ್ಲ. ಮೊಬೈಲ್ ನೋಡ್ತಾನೆ ಇರ್ತೀರಾ, 12 ಗಂಟೆ, 1 ಗಂಟೆ, 2 ಗಂಟೆ ನಿದ್ದೆನೇ ಮಾಡೋದಿಲ್ಲ. ಈ ಥರ ಸಮಸ್ಯೆಗಳು ನಿಮ್ಮ ಮನೆಗಳಲ್ಲಿ, ಎಲ್ಲರ ಮನೆಗಳಲ್ಲೂ ಹೆಚ್ಚು ಕಡಿಮೆ ಇದೆ. ಆಲಸ್ಯ, ಆಮೇಲೆ ಮಾಡೋಣ ಬಿಡು, ಆಮೇಲೆ ಓದೋಣ ಬಿಡು, ಆಮೇಲೆ ಈ ಥರ ಮುಂದಾಗ್ತಾ ಇರತಕ್ಕಂಥ ಆಲಸ್ಯದ ಪರಮ ಶಿಖರ ಸಾಮಾನ್ಯವಾಗಿ ನೀವು ಅನುಭವಿಸೇ ಇರ್ತೀರ. ಕಫ ಈಗಂತೂ ಹೆಚ್ಚಾಗ್ತಾ ಇದೆ. ಹುಷಾರು, ಮಳೆಗಾಲದಲ್ಲಿ ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತದು. ನೋಡಿ, ಇದಕ್ಕೆಲ್ಲ ಚಂದ್ರನೇ ಮುಖ್ಯವಾಗಿ. ನೀವು ಏನಾದ್ರು ಮತ್ತು ಶೀತ ಜ್ವರಂ ಚಂದ್ರಮ, ಜ್ವರ ಬರೋದಕ್ಕಂಥದ್ದು, ಆಗಾಗ ಹುಷಾರು ತಪ್ಪತಕ್ಕಂಥದ್ದು, ಇದೆಲ್ಲ ಚಂದ್ರನೇ ಕಾರಣ. ಇದಕ್ಕಿಂತ ಮುಖ್ಯವಾದ ಅಂಶ ಗಮನಿಸ್ಕೊಳ್ಳಿ. ಚಂದ್ರನ ಬಲ ಇಲ್ಲದೆ ಹೋದರೆ ನಿಮಗೆ ರಕ್ತ ವಿಕಾರ ಬಂದ್ಬಿಡುತ್ತೆ. ಸ್ನಾಯುವಸ್ತ್ಯಸೃಕ್ ತ್ವಗಥ ಶುಕ್ಲ ವಸಾಸ ಮಜ್ಜ ಮಂದಾರ್ಕ ಚಂದ್ರ ಶುಕ್ರ ಬುಧ ಶುಕ್ರ ಸುರೇಜ್ಯ ಭೌಮಃ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಯಾವ ಸಪ್ತಧಾತುಗಳಿವು ತುಂಬ ಮನುಷ್ಯ ಜೀವಂತವಾಗಿದ್ದಾನೆ ಅಂದರೆ ಇವು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಸ್ನಾಯುವಸ್ತಿ ಅಸೃಕ್ ರಕ್ತ, ಅದಕ್ಕೆ ಅಧಿಪತಿ ಯಾರು ಅಂದರೆ ಚಂದ್ರ. ನೋಡಿ, ನೀವು ಟೆಸ್ಟ್ಗಳಿಗೆ ಹೋಗ್ತೀರಿ, ಏನಾದರೂ ಆರೋಗ್ಯ ಹಾಳಾದರೆ, ಸ್ವಲ್ಪ ತೀವ್ರವಾಗಿದೆ, ಸ್ವಲ್ಪ 2-3 ದಿನ ಆಯಿತು, ಹುಷಾರಾಗಿಲ್ಲ, ಒಂದು ವಾರಕ್ಕೆ ಎಳೀತಾ ಇದೆ ಅಂದರೆ ಡಾಕ್ಟ್ರ್ ಏನು ಹೇಳ್ತಾರೆ? ಫಸ್ಟ್ ಬ್ಲಡ್ ಚೆಕಪ್ ಮಾಡಿಸಿ ಅಂತಾರೆ. ಬ್ಲಡ್ಡಿಗೆ ಅಧಿಪತಿ ಯಾರು ಅಂದರೆ ಚಂದ್ರ. ಸ್ನಾಯುವಸ್ತಿ ಅಸೃಕ್ಗೆ ಚಂದ್ರ ಅಧಿಪತಿ. ನೋಡಿ, ನಿಮ್ಮ ರಕ್ತ ಅಷ್ಟು ಶುದ್ಧವಾಗಿಲ್ಲ ಅಂದರೆ ಚಂದ್ರ ವೀಕ್ ಆಗಿದ್ದಾನೆ ನಿಮ್ಮ ಜಾತಕದಲ್ಲಿ ಅಂತ ಅರ್ಥ. ಅಥವಾ ಚಂದ್ರ ಸಂಚಾರದಲ್ಲಿ ವ್ಯತ್ಯಾಸ ಆಗಿ, ಅಂದರೆ ಪ್ರತಿ ದಿವಸದ ಸಂಚಾರ ವ್ಯತ್ಯಾಸ ಆಗಿ ಯಾವುದೋ ಪಾಪಗ್ರಹದ ಜೊತೆಗೆ ಸೇರಿ ಶೀತ ಜ್ವರವೋ ಮತ್ತೊಂದು ರೋಗವೋ ಮತ್ತೊಂದು ಹೆಚ್ಚಾಗಿದೆ ಅಂತ ಅರ್ಥ. ಹೀಗಾಗಿ ಚಂದ್ರ ಜಾತಕದಲ್ಲಿ ತುಂಬ ಚೆನ್ನಾಗಿರಬೇಕು. ಚಂದ್ರನ ಅನುಗ್ರಹ ಬೇಕು. ಚಂದ್ರನ ಅನುಗ್ರಹ ಬೇಕು ನಮಗೆ ಅಂತಂದರೆ ಚಂದ್ರ ದರ್ಶನ. ಇವತ್ತು ಪೌರ್ಣಮಿ, ಚಂದ್ರ ದರ್ಶನವನ್ನು ಮಾಡಬೇಕು. ಪ್ರತಿ ದಿವಸ ಚಂದ್ರ ಹುಣ್ಣಿಮೆಯಲ್ಲಿ ಕಾಣಿಸ್ಕೊಳ್ಳೋಷ್ಟು, ಆಕಾಶದಲ್ಲಿ ಕಾಣಿಸ್ಕೊಳ್ಳೋಷ್ಟು ದಿವಸ ನಾವು ಪ್ರತಿ ದಿವಸ ಚಂದ್ರ ದರ್ಶನ ಮಾಡಬೇಕು. ಚಂದ್ರನಿಂದ ಬರ್ತಕ್ಕಂಥ ಕಿರಣಗಳನ್ನು, ಅವನ ಆಕರ್ಷಣೆಗೆ ನಾವು ಸಿಗಬೇಕು. ಅವನ ಆರಾಧನೆ, ಅವನ ದರ್ಶನ ಮಾಡಬೇಕು. ಅವನಿಂದ ನಮಗೆ ಗೊತ್ತಿಲ್ಲ ಯಾವ ರೀತಿಯ ನಮಗೆ ಅನುಕೂಲ ಉಂಟಾಗುತ್ತೆ ಅನ್ನೋದು, ಅದು ಪ್ರಕೃತಿಗೆ ಗೊತ್ತಾಗುತ್ತೆ, ಶರೀರದ ಪ್ರಕೃತಿಗೆ ಗೊತ್ತಾಗುತ್ತೆ. ನಾವೇನೋ ಟೆಸ್ಟ್ ಮಾಡಿ ಇಂಥ ಉಪಕರಣದಿಂದ ಹೀಗೆ ಇಷ್ಟಿಷ್ಟು ಚಂದ್ರನ ಕಿರಣದಿಂದ ನಂಗೆ ಇದು ಬಂತು, ಆ ಥರ ಲೆಕ್ಕ ಹಾಕೋಕ್ಕಾಗಲ್ಲ. ಇದು
ಹೀಗಾಗಿ ಚಂದ್ರ ತುಂಬ ತುಂಬ ಮುಖ್ಯವಾದ ಗ್ರಹ. ಸೂರ್ಯ ಹೇಗೂ ಸೂರ್ಯನ ನಂತರದಲ್ಲೇ ಚಂದ್ರ ಇದ್ದಾನೆ, ಅದಕ್ಕೆ ಅದನ್ನು ಪ್ರಕಾಶಕ ಗ್ರಹಗಳು ಅಂತ ಕರೀತಾರೆ. ಹೀಗಾಗಿ ಚಂದ್ರನ ಅನುಗ್ರಹ ಬೇಕು. ಈ ದಿವಸ ಪೌರ್ಣಮಿ, ತಪ್ಪದೇ ಕಣ್ಣಿಗೆ ಕಂಡ್ರೆ, ಯಾಕಂದರೆ ಮೋಡವು ಕವಿದು ಬಿಟ್ಟಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಾನು ಪ್ರತಿ ಪೌರ್ಣಮಿಯಲ್ಲೂ ನೋಡಬೇಕು, ಪ್ರತಿ ದಿವಸ ನೋಡಬೇಕು. ನಾನಂತೂ ಪ್ರತಿ ದಿವಸ ನೋಡ್ತೀನಿ. ಅಮಾವಾಸ್ಯೆ ಸಂದರ್ಭದಲ್ಲೂ ಹುಡುಕ್ತಾ ಇರ್ತೀನಿ, ಆ ಕಪ್ಪು ಛಾಯೆ ಏನಾದ್ರು ಸಿಗುತ್ತಾ ಅಂತ. ಹೀಗಾಗಿ ಈ ದಿವಸ ಅಂತೂ ತಪ್ಪದೇ ತಾವೆಲ್ಲ ಚಂದ್ರ ದರ್ಶನ ಮಾಡಿ. ಚಂದ್ರನ ಅನುಗ್ರಹ ಬೇಕು. ನಿಮ್ಮ ಆರೋಗ್ಯ ಸದೃಢವಾಗಬೇಕು ಅಂದರೆ, ನಿದ್ರಾಲಸ್ಯ ಹೋಗಬೇಕು ನಿಮಗೆ ಅಂತಂದರೆ, ಜ್ವರ ಬರಬಾರ್ದು ಆಗಾಗ ಅಂತಂದರೆ, ಬ್ಲಡ್ ಟೆಸ್ಟ್ ಮಾಡಿಸು ಅಂತ ಹೇಳಬಾರ್ದು ಡಾಕ್ಟ್ರು ಅಂತಂದರೆ, ಚಂದ್ರನ ಅನುಗ್ರಹ ಬೇಕು. ಹೀಗಾಗಿ ಚಂದ್ರ ದರ್ಶನ ಮಾಡಿ, ಚಂದ್ರನ ಪ್ರಾರ್ಥನೆಗಳನ್ನು ಮಾಡಿಕೊಡಿ, ಚಂದ್ರ ಮಂತ್ರಗಳನ್ನು ಹೇಳ್ಕೊಡಿ. ಅದು ನಿಮ್ಮ ದೇಹವನ್ನು, ಆರೋಗ್ಯವನ್ನು, ಮನಸ್ಸನ್ನು, ರಕ್ತ ಶುದ್ಧತೆಯನ್ನು ಎಲ್ಲ ಮಾಡ್ತಾರೆ. ಹೀಗಾಗಿ ಈ ದಿವಸ ಚಂದ್ರ ಪ್ರಾರ್ಥನೆ, ಬುಧನ ವಾರ, ಚಂದ್ರನ ಮಗನ ವಾರ. ಬುಧ ಚಂದ್ರನ ಮಗ, ಅವರಪ್ಪನ ಪ್ರಾರ್ಥನೆ ಮಾಡಬೇಕು. ಹೀಗಾಗಿ ಮಾಡಿ. ಬುಧ ಚಂದ್ರ ಎರಡೂ ದೇವತೆಗಳ, ಎರಡೂ ಗ್ರಹಗಳ ಆರಾಧನೆ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ಬುಧವಾರದ ದಿವಸ ಅದು ಪೌರ್ಣಮಿ ಬೇರೆ ಇವತ್ತು. ಸೊ ಚಂದ್ರನ ಬಲ ಏನು, ಪ್ರತಿಯೊಬ್ಬರಿಗೂ ಕೂಡ ಚಂದ್ರನ ಅನುಗ್ರಹ ಯಾಕೆ ಬೇಕು, ಅದಕ್ಕಾಗಿ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರಿ. ಈಗ ಕಾರ್ಯಕ್ರಮದಲ್ಲಿ ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ, ಇವತ್ತಿನ ಮೊದಲ ಸಂದೇಶ ಬೆಳಗಾವಿಯಿಂದ ಸತೀಶ್ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 20/11/1992, ಸಮಯ ರಾತ್ರಿ 11:30. ಮದುವೆ ಬಗ್ಗೆ ತಿಳಿಸಿ ಅಂತ ಸತೀಶ್ ಅವರು ಪ್ರಶ್ನೆ ಕೇಳಿದ್ದಾರೆ. ಸತೀಶ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ, ಲಗ್ನದ ಅಧಿಪತಿ ಚಂದ್ರ. ಈಗಷ್ಟೇ ಚಂದ್ರನ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಜಾತಕದಲ್ಲಿ ಚಂದ್ರ ತೃತೀಯದಲ್ಲಿ ಗುರು ಜೊತೆಗಿದ್ದಾನೆ, ತುಂಬ ಒಳ್ಳೆಯದು. ಆದರೆ ಲಗ್ನದಲ್ಲಿ ಕುಜ ಇದ್ದಾನೆ, ಸಪ್ತಮದಲ್ಲಿ ಶನಿ ಇದ್ದಾನೆ. ಶನಿ ಕುಜರ ದೃಷ್ಟಿ ಇದೆಯಲ್ಲ, ಪರಸ್ಪರ ಇಬ್ಬರು ಒಬ್ಬರೊಬ್ಬರು ನೋಡಿದ್ರೆ ಯುದ್ಧ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹೀಗಾಗಿ ದಾಂಪತ್ಯ ಜೀವನ ಅನ್ನೋದು ನಿಮಗೆ ಯುದ್ಧವಾಗಬಾರ್ದು, ಅದು ಸಮರಸದ ಸಹಬಾಳ್ವೆಯನ್ನು ತಂದುಕೊಡ್ತಕ್ಕಂಥ ಹಾದಿಯಾಗಬೇಕು. ಹೀಗಾಗಿ ಕುಜ ಶನಿಶ್ಚರರ ಶಾಂತಿ ಮಾಡಿಸ್ಬೇಕು ತಾವು. ಅದಕ್ಕಾಗಿ ಶನಿಶ್ಚರ ಕಾರಣದಿಂದಾಗಿ ಸ್ವಲ್ಪ ವಿಳಂಬ. ಈಗ ಪ್ರಸ್ತುತ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥ ತಮಗೆ ಈಗ ಶನಿ ಭಕ್ತಿ, ಈಗ ಅವಕಾಶ ಇದೆ, ಇಲ್ಲ ಅಂತಲ್ಲ, ಅವಕಾಶ ಇದೆ. ಈಗ ಮುಂದಿನ ಜೂನ್ ವೇಳೆಗೆ ಖಂಡಿತ ವಿವಾಹ ಏರ್ಪಾಡು ಆಗುತ್ತೆ, ಸಂಶಯ ಬೇಡ, ಹಾಗೇ ಆಗುತ್ತೆ. ಶಾಂತಿ ಮಾಡಿಸಿ. ಕುಜ ಮತ್ತು ಶನಿಶ್ಚರ ಶಾಂತಿ ಬೇಕು, ಅದು ಅನಿವಾರ್ಯ ಇದೆ. ನಿಮ್ಮ ಜಾತಕ ಬಯಸ್ತಾ ಇದೆ, ಆ ಪರಿಹಾರವನ್ನು ಮಾಡಿಸಿ. ಒಳ್ಳೆಯದಾಗಲಿ. ಸರಿ, ಇನ್ನು ಮನು ಬೆಂಗಳೂರಿನಿಂದ ಸಂದೇಶ ಕಳುಹಿಸಿದ್ದಾರೆ. ಜನ್ಮ ದಿನಾಂಕ 14/5/1997, ಸಮಯ ಬೆಳಗ್ಗಿನ ಜಾವ 4:15. ಇವರು ಅದೇ ಪ್ರಶ್ನೆ ಕೇಳ್ತಿದ್ದಾರೆ, ಮದುವೆ ಬಗ್ಗೆ ತಿಳಿಸಿ ಅಂತ. ಮನು ಅವರ ಪ್ರಶ್ನೆ ಮದುವೆ ಬಗ್ಗೆನೇ ಇದೆ, ಅದು ಕೂಡ ಅಲ್ವಾ? ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೇಷಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ದ್ವಿತೀಯದಲ್ಲಿ, ಸ್ವಕ್ಷೇತ್ರದಲ್ಲಿ, ಕುಟುಂಬ ಸ್ಥಾನದಲ್ಲಿ ಇರ್ತಕ್ಕಂಥ ತುಂಬ ಒಳ್ಳೆಯದು. ಕರೋವರ್ತಿ ಕವಿರರ್ಥಗಃ, ಒಳ್ಳೆಯ ಮಾತಿನ ಕೌಶಲ್ಯ ಚೆನ್ನಾಗಿರುತ್ತದೆ ಅಂತ. ದಾಂಪತ್ಯದಲ್ಲೂ ಅಷ್ಟೇ ಹಿತವಾದ ಮೃದುವಾದ ಜೇನು ಬೆರೆಸಿದ ಮಾತುಗಳು ಅಂತೀವಲ್ಲ, ಆ ರೀತಿಯಲ್ಲಿ ಸುಖ ಸಂಸಾರಕ್ಕೆ ಏನು ಬೇಕು ಆ ಥರದ್ದು ಒಂದು ಲಕ್ಷಣ. ಶುಕ್ರ ಚೆನ್ನಾಗಿದ್ದುಬಿಟ್ರೆ ಸುಖವಾಗಿರ್ತಾರೆ ಅವರು ಅಂತ. ಹಾಗಿದೆ ರೀ ನಿಮ್ಮ ಜಾತಕ, ಆತಂಕ ಬೇಡ. ಪ್ರಸ್ತುತ ಕಾಲವನ್ನು ನೋಡೋಣ. ಶುಕ್ರ ದಶೆಯಲ್ಲಿ ತಮಗೆ ಈಗ ನಡೀತಾ ಇರತಕ್ಕಂಥದ್ದು ಶನಿ ಭಕ್ತಿ ನಡೀತಾ ಇದೆ. ಶನಿಶ್ಚರ ಲಾಭದಲ್ಲೇ ಇದ್ದಾನೆ, ತೊಂದರೆ ಇಲ್ಲ. ನೋಡಿ, ಈಗ ಅವಕಾಶ ಇದೆ, ಪ್ರಯತ್ನ ಮಾಡಿ ಅಷ್ಟೇ. ಇನ್ನೇನು ಇಲ್ಲಿ ತೊಂದರೆಗಳೇನೂ ಕಾಣ್ತಾ ಇಲ್ಲ. ಆ್ಯಕ್ಚುಲಾಗಿ ತೊಂದರೆ ಇದ್ದರೆ ಪರಿಹಾರ, ತೊಂದರೆ ಇಲ್ಲ ಅಂದರೆ ಪ್ರಯತ್ನ ಮಾಡಬೇಕು ಅಷ್ಟೇ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ನಂಗನ್ಸುತ್ತೆ ಅಕ್ಟೋಬರ್ ವೇಳೆಗೆ ಆಗುತ್ತೆ, ಯಾಕೆಂದರೆ ಅಕ್ಟೋಬರ್ ನವಂಬರ್ ವೇಳೆಗೆ ಖಂಡಿತ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಸಂದೇಶ ಮಂಗಳೂರಿನಿಂದ ಚೆನ್ನಯ್ಯ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 13/4/1964, ಸಮಯ ಬೆಳಗ್ಗಿನ ಜಾವ 3 ಗಂಟೆಗೆ. ಆರೋಗ್ಯ ಮತ್ತು ಜೀವನ ಹೇಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಚೆನ್ನಯ್ಯ ಅವರ ಪ್ರಶ್ನೆ ಆರೋಗ್ಯ ಮತ್ತು ಮುಂದಿನ ಜೀವನ ಹೇಗಿದೆ ಅಂತ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನಾಧಿಪತಿ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ, ಮೂಲ ತ್ರಿಕೋಣ ಸ್ಥಾನದಲ್ಲಿದ್ದಾನೆ. ಅದು ಒಳ್ಳೆಯದು ಅಂತ ಅರ್ಥ. ಈಗ ರಾಹು ದಶೆಯಲ್ಲಿ ತಮಗೆ ಶುಕ್ರನ ಒಂದು ಕಾಲ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಆತ ಇರತಕ್ಕಂಥದ್ದು ಸ್ವಕ್ಷೇತ್ರದಲ್ಲಿ. ಆರೋಗ್ಯದ ವಿಚಾರದಲ್ಲಾಗಲಿ, ಮುಂದಿನ ಜೀವನ ಹೇಗಿರ್ತದೆ ಅನ್ನುವ ಒಂದು ಸಂದೇಹದಲ್ಲಾಗಲಿ ಬೇಡ, ತುಂಬ ಚೆನ್ನಾಗಿದೆ. ಕಾಲ ನಿಮಗೆ ಒಳ್ಳೆಯ ಕಾಲವನ್ನು ತಂದಿಟ್ಟಿದೆ. ಈ ಸಂದರ್ಭಗಳಲ್ಲಿ ಸುಖವಾಗಿರಬೇಕು ಅಂದರೆ ಗ್ರಹಗಳ ಅನುಗ್ರಹ ಬೇಕಾಗುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪಂಚಮದ ಶುಕ್ರ ನಿಮಗೆ ಒಳ್ಳೆಯ ಅನುಕೂಲ ಉಂಟು ಮಾಡಿಕೊಡ್ತಾನೆ, ಸುಖವಾಗಿರ್ತೀರ.
ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಸಂದೇಶ ಬೆಂಗಳೂರಿನಿಂದ ತೇಜಸ್ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 13/5/2006. ಸಮಯ ಸಂಜೆ 4:18. ಶಿಕ್ಷಣ ಮತ್ತು ಜೀವನ ಎರಡು ಹೇಗಿದೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ತೇಜಸ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಮುಂದಿನ ಜೀವನ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೋಬೇಕು ನೀವೀಗ. ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರಾಹುವಿನ ಭುಕ್ತಿ ನಡೀತಾ ಇದೆ. ರಾಹು ಸಪ್ತಮದಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೋಬೇಕಾಗತ್ತೆ. ಇನ್ನು ಉಳಿದ ಹಾಗೆ ಪಂಚಮಾಧಿಪತಿ ಚೆನ್ನಾಗಿದ್ದಾನೆ. ಬುದ್ಧಿಬಲ ಲಾಭಸ್ಥಾನದಲ್ಲಿದ್ದಾಗ ಒಳ್ಳೆಯದೇ, ಅದರಿಂದ ಅನುಕೂಲ ಆಗುತ್ತೆ. ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಬೇಕು. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ಅಭಿಷೇಕ ಮಾಡಿಸಿ, ಪಂಚಾಮೃತ ಸೇವೆ ಮಾಡಿಸಿ, ಪ್ರತಿ ಮಂಗಳವಾರ ಮಾಡಿಸಿ. ನೀವು ನಿಮ್ಮ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಆರೋಗ್ಯ ದೃಷ್ಟಿಯಿಂದ, ವಿದ್ಯಾಭ್ಯಾಸದ ದೃಷ್ಟಿಯಿಂದ ಎರಡೂ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿ, ಇನ್ನು ಕೊನೆಯ ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ ತುಮಕೂರಿನಿಂದ ವಿಕಾಸ್ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 28/2/2004. ಸಮಯ ಸಂಜೆ 4:05. ಅವ್ರು ಕೇಳ್ತಾ ಇರೋ ಪ್ರಶ್ನೆ ಮದುವೆ ಮತ್ತು ಹಣಕಾಸಿನ ಬಗ್ಗೆ ತಿಳಿಸಿ ಅಂತ. ವಿಕಾಸ್ ಅವ್ರ ಪ್ರಶ್ನೆ ಒಂದು ಹಣ ಮತ್ತೊಂದು ವಿವಾಹದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಧನಸ್ಥಾನದಲ್ಲಿ ಗುರು ಇದ್ದಾನಲ್ಲ, ವಿತ್ತೇ ಧನೀಕೋ ವಿದಹ ಅಂತ ಹೇಳುತ್ತಲ್ಲ. ಹೀಗಾಗಿ ಹಣಕಾಸಿಗೆ ತೊಂದರೆ ಆಗಲ್ಲ, ಯೋಚನೆ ಮಾಡಬೇಡಿ. ಆದರೆ ಧನಾಧಿಪತಿ ಅಷ್ಟಮದಲ್ಲಿದ್ದಾನೆ. ನೋಡಿ, ಇದು ಹೇಗಿದೆ ಅಂದರೆ ಒಂದು ಕಡೆ ಕೊಡ್ತಾನೆ, ಮತ್ತೊಂದು ಕಡೆ ತಗೋತಾನೆ, ಹಾಗಿರ್ತದೆ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು, ತಮಗೆ ಕೇತು ಭುಕ್ತಿ ನಡೀತಾ ಇದೆ. ನೋಡಿ, 2026 ಮೇ ನಂತರದಲ್ಲಿ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ನಿಮಗೆ ಜೀವನದ ಬದಲಾವಣೆ ಇದೆ. ಲಾಭಾಧಿಪತಿ ಕಾಲ ಶುರುವಾಗುತ್ತೆ. ತುಂಬ ಸುಖಾಧಿಪತಿ, ಲಾಭಾಧಿಪತಿ ಆಗಿರೋ ಶುಕ್ರ ಭಾಗ್ಯಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿರೋ ತುಂಬ ಒಳ್ಳೆಯದು, ಚೆನ್ನಾಗಿದೆ ರೀ. ಮುಂದಿನ ಕಾಲ ನಿಮಗೆ ತುಂಬ ಅನುಕೂಲಕರವಾಗಿದೆ. ಮುಂದಿನ 2026 ಮೇ ನಂತರ ತುಂಬ ಒಳ್ಳೆಯ ಕಾಲ ಪ್ರಾರಂಭವಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿದ್ದು ಬಿಡಿ. ಒಳ್ಳೆಯದಾಗಲಿ. ಈಗ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವ 12 ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಯೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೊದಲ 6 ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದರೆ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಮಿಥುನ ರಾಶಿಯಲ್ಲಿ ಬುಧ ಗುರು ಯುತಿ ಇದೆ. ಇನ್ನು ಸಿಂಹರಾಶಿಯಲ್ಲಿ ಕುಜ ಜೊತೆಗೆ ಕೇತು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕನ್ಯಾ ರಾಶಿಯಲ್ಲಿ ಮಾಂದಿ ಉದಯಾಗಿದೆ. ಈ ದಿವಸ ವೃಶ್ಚಿಕ ರಾಶಿಯಲ್ಲಿ ಚಂದ್ರನ ಕಾಣ್ತಾ ಇದ್ದೀವಿ. ಇನ್ನು ಕುಂಭಮೀನಗಳಲ್ಲಿ ರಾಹು ಮತ್ತು ಶನೈಶ್ಚರನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸ್ವಲ್ಪ ಮಟ್ಟಿಗೆ ವೈಷಮ್ಯಗಳು, ಯಾರು ನಿಮಗೆ ಆಗಲ್ವೋ ಅಂಥವರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಅದು ನಿಮಗೆ ಅಸಮಾಧಾನ ತಂದುಕೊಡುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ನಷ್ಟದ ಕಥೆ, ವ್ಯಥೆ ಈ ಥರದ್ದೆಲ್ಲ ಇದೆ. ಸಂದರ್ಭಗಳನ್ನು ಎದುರಿಸುವಲ್ಲಿ ಸ್ವಲ್ಪ ಸೋಲ್ತೀರಾ, ಸ್ವಲ್ಪ ಸೋಲಿನ ವಾತಾವರಣವೂ ಇದೆ. ಮಂಕಾಗ್ತೀರಾ ಈ ದಿವಸ. ಚಂದ್ರನಿಗೆ ಪಕ್ಷದ ಬಲ ಇದೆ, ಆದರೆ ಅಷ್ಟಮ ಸ್ಥಿತಿ ಚಂದ್ರ ಸ್ವಲ್ಪ ದುಸ್ಥಾನದಲ್ಲಿರೋ ಕಾರಣದಿಂದಾಗಿ ಮತ್ತು ಷಷ್ಠದ ಮಾಂದಿ ಎರಡರಿಂದ ನಿಮಗೆ ಸ್ವಲ್ಪ ತೊಡಕಾಗುತ್ತೆ. ಆದರೆ ಧೈರ್ಯ ಧೃತಿ ಇದೆ. ಗುರು ಹಿರಿಯರ ನಿಮಗೆ ಮಾರ್ಗದರ್ಶನ ಖಂಡಿತ ಸಿಗುತ್ತೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಚಂದ್ರ ದರ್ಶನ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಚಂದ್ರ ದರ್ಶನ ಮಾಡಿದ್ರೆ ಏನೇನಾಗುತ್ತೆ ಅಂತ. ಅದರಲ್ಲಿ ಧೈರ್ಯವೂ ಬರುತ್ತೆ. ಚಂದ್ರ ದರ್ಶನ ಮಾಡಿ ಅಮ್ಮನವ್ರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ. ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಮಾತಿನ ಕೌಶಲ್ಯ ಚೆನ್ನಾಗಿದೆ. ಹಣಕಾಸಿನ ಸಮೃದ್ಧಿ ತುಂಬ ಚೆನ್ನಾಗಿದೆ. ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಹೆಚ್ಚುತ್ತೆ. ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಆದರೆ ಸ್ವಲ್ಪ ಕೋಪದ ಸಂದರ್ಭ ಎದುರಾಗುತ್ತೆ. ಮಕ್ಕಳಲ್ಲಿ ಸ್ವಲ್ಪ ಅಸಹನೆ ಬಂದುಬಿಡುತ್ತೆ ಮಕ್ಕಳ ವಿಚಾರದಲ್ಲಿ. ಜೊತೆಗೆ ಆಲೋಚನಾ ಶಕ್ತಿ ಕಳ್ಕೊಳ್ತೀರ. ಸಡನ್ನಾಗಿ ಡಿಸಿಷನ್ಸ್ ತೊಗೊಳ್ಬೇಡಿ. ಮತ್ತು ನಿಮಗೆ ಗೊಂದಲವೂ ಉಂಟಾಗುತ್ತೆ. ಗೊಂದಲದ ದಿವಸವಾಗಿದೆ ಈ ದಿವಸ. ಹೀಗಾಗಿ ಇದರ ನಿವಾರಣೆಗೆ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಚಂದ್ರ ಷಷ್ಠದಲ್ಲಿದ್ದಾನೆ. ಸಾಲದ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಿ. ಆರೋಗ್ಯ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಿ. ಶತ್ರುಗಳ ಬಾಧೆ ನಿಮಗೆ ಎದುರಿಸುವ ಶಕ್ತಿ ಇದೆ, ಇಲ್ಲ ಅಂತಲ್ಲ. ಆದರೂ ಅದು ಒಂಥರ ಮಾನಸಿಕವಾಗಿ ಕಿರಿಕಿರಿ ಉಂಟಾಗುತ್ತೆ ಈ ದಿವಸ. ಸುಖಹೀನತೆ. ಚತುರ್ಥದಲ್ಲಿ ಮಾಂದಿ ಉದಯಾದರೆ ಅಸಮಾಧಾನ ಇರ್ತದೆ. ಏನೋ ಎಲ್ಲ ಇದೆ, ಏನೋ ಸಮಥಿಂಗ್ ಕೊರತೆ, ಆ ರೀತಿಯಲ್ಲಿರ್ತದೆ.
ಹಳ್ಳಿಗಳಲ್ಲೂ ಅಷ್ಟೇ ಸ್ವಲ್ಪ ಕಲಹದ ವಾತಾವರಣ ಸೂಚಿಸ್ತಾ ಇದೆ. ಇನ್ನೇನು ಈ ಹಸು, ಕೋಳಿ ಸಾಕಣೆ, ಕುರಿ ಸಾಕಣೆ ಇಂಥ ಕಡೆ ಪಾಪ ಅಸಮಾಧಾನದ ಒಂದು ಸಂದರ್ಭ ಎದುರಾಗುತ್ತೆ. ಈ ದಿವಸ ಸ್ವಲ್ಪ ಶಾಂತತೆ ಇರೋದಿಲ್ಲ. ನಿಮಗೂ ಕೂಡ ಗೊಂದಲದ ವಾತಾವರಣ, ಸ್ನೇಹಿತರಲ್ಲಿ, ಬಂಧುಗಳಲ್ಲಿ ಸ್ವಲ್ಪ ಅಸಮಾಧಾನ. ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರೆಗೆ ಈ ದಿವಸ ನಿಮಗೆ ಬುದ್ಧಿ ಚುರುಕಾಗಿರ್ತದೆ. ಈ ದಿವಸ ನೀವು ಆಲೋಚನೆ ಮಾಡಿದ್ದೆಲ್ಲ ಸರಿ ಇರ್ತದೆ, ಅದರಿಂದ ಒಳ್ಳೆಯ ಫಲವನ್ನು ಕಾಣ್ತೀರಾ, ಸಂಶಯ ಇಲ್ಲ. ಅದರಲ್ಲಿ ವೃತ್ತಿಯಲ್ಲೂ ತುಂಬ ಅನುಕೂಲದ ವಾತಾವರಣ ಇದೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ ಮನಸ್ತಾಪ ಬರುತ್ತೆ. ಸೇವಕರಲ್ಲಿ, ಮನೆ ಕೆಲಸದವರೋ ಮತ್ತೊಬ್ಬರೋ ಯಾರು ನಿಮಗೆ ಸಹಾಯಕ್ಕೆ ಬರ್ತಾರೆ ಅಂತ ಅಂದ್ಕೋತಿರೋ ಅವ್ರು ಕೈ ಕೊಟ್ಬಿಡ್ತಾರೆ. ಅದು ನಿಮಗೆ ತುಂಬ ಕೆರಳಿಸುತ್ತೆ, ಪೇಷನ್ಸ್ ಹಾಳು ಮಾಡುತ್ತೆ. ಈ ಥರ ಇರ್ತದೆ. ಇದಕ್ಕೆ ನಿವಾರಣೆಗೆ ಏನಪ್ಪ ಮಾಡೋದು ಅಂದರೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಆಹಾರದಲ್ಲಿ ತೊಂದರೆ ಇದೆ. ಅಂದರೆ ಹೊರಗಿನ ಆಹಾರ ತೊಗೊಂಡ್ರೆ ಅಥವಾ ಇನ್ಯಾರೋ ಅಗತ್ಯ ಅನ್ನಿಸ್ದಾಗ, ಹಸಿವು ಅನ್ನಿಸ್ದಾಗ ಊಟ ಸಿಗದೆ ಹೋಗ್ಬಿಡ್ತಕ್ಕಂಥದ್ದು, ಈ ಥರ ತೊಂದರೆ ಸೂಚಿಸ್ತಾ ಇದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ತಪ್ಪದೆ. ಉಳಿದ ಹಾಗೆ ಈ ದಿವಸ ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ಉಪಕಾರ ಇದೆ. ಬಂಧುಗಳ ಜೊತೆಗೆ ಒಂದು ಪ್ರಯಾಣ, ವಿಹಾರ, ಒಂದು ಕ್ಷೇತ್ರ ದರ್ಶನ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳು ಅಷ್ಟೇ ತುಂಬ ಅನುಕೂಲಕರವಾಗಿದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಒಂದು ಮಾಡಿ ಈ ದಿವಸ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಹೆಚ್ಚಿನ ಅನುಕೂಲ ಇದೆ. ಅದರಲ್ಲೂ ಟೀಚಿಂಗ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಕಾನೂನು, ಯಾವುದನ್ನು ನಾವು ಲಾ, ಕೋರ್ಟ್ ಅಂತೀವೋ ಅಂಥ ಕಡೆ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ IT ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ಬುದ್ಧಿಶಕ್ತಿ, ಬಲ, ಅದರ ಪ್ರದರ್ಶನ ಎಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಧೈರ್ಯ, ಸಹೋದರ ಸಹಕಾರ, ಸೇವಕರಿಂದ ಸಹಾಯಕರಿಂದ ಅನುಕೂಲಗಳು, ತುಂಬ ಹೆಚ್ಚಿನ ಅನುಕೂಲ, ಈ ಥರದ್ದೆಲ್ಲ ಕಾಣಬಹುದು. ಈ ದಿವಸ ಚೆನ್ನಾಗಿದೆ. ನೀವು ಕೂಡ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ. ಸ್ವಲ್ಪ ತಲೆ ಸಿಡಿತ, ತಲೆನೋವು, ಈ ಥರದ ಒಂದು ಲಕ್ಷಣ ಇದೆ. ಇದರ ನಿವಾರಣೆಗೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಈ ದಿವಸ, ಅದರಲ್ಲೂ ಈ ಬರವಣಿಗೆ ಅಥವಾ ಮಾತು, ಉಪನ್ಯಾಸ ಇಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹಣ ಸಂಪಾದನೆ ಚೆನ್ನಾಗಾಗುತ್ತೆ ಈ ದಿವಸ. ಮತ್ತು ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಜ್ಯೂಸ್ ಅಥವಾ ಇನ್ಯಾವುದೋ ಆಹಾರ, ಯಾವುದೋ ನಾವು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಅದು ಅಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಇನ್ನು ಈ ದಿವಸ ಅಲೆದಾಟ ಇದೆ. ಸ್ವಲ್ಪ ಕೆಲಸಗಳಿಗಾಗಿ ಅದಾಗಲ್ಲ, ನೀವು ಬಿಡಲ್ಲ, ಆ ಥರದ ಒಂದು ಅಲೆದಾಟ ಕೂಡ ಇದೆ ಈ ದಿವಸ. ಮತ್ತು ಇದರ ನಿವಾರಣೆಗೆ ಈ ದಿವಸ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ. ದೈವಾನುಕೂಲದಿಂದಾಗಿ ಕೆಲಸಗಳು ಸುಲಭ ಆಗುತ್ತೆ ಈ ದಿವಸ. ಕಠಿಣ ಅನಿಸೋದು ಕೂಡ ಸುಲಭವಾಗುತ್ತೆ. ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿದೆ ಈ ದಿವಸ. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ಹಿರಿಯರಿಂದ ಸಹಕಾರ ಸಿಗುತ್ತೆ. ಅಂದರೆ ತಂದೆ, ದೊಡ್ಡಪ್ಪ ಇಂಥವರಿಂದ ಸಹಾಯ ಸಿಗ್ತಕ್ಕಂಥದ್ದು, ಅವರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗೋದು. ಅವ್ರು ಸಪೋರ್ಟ್ ಮಾಡ್ತಾರೋ ಇಲ್ವೋ, ಸಮ್ಮತಿ ಮಾಡ್ತಾರೋ ಇಲ್ಲೋ ಅಂದರೆ ಅವರಿಂದ ಒಂದು ಸಮ್ಮತಿ ಸಿಗುತ್ತೆ. ಆ ಥರದ್ದು ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ. ಕಾರ್ಯ ವಿಘ್ನಗಳನ್ನು ಸೂಚಿಸ್ತಾ ಇದೆ. ಆದರೆ ನಿಮಗೆ ವ್ಯಾಪಾರಿಗಳಾಗಿದ್ದರೆ ತುಂಬ ಚೆನ್ನಾಗಿದೆ. ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಮತ್ತು ಈ ಸಂಗಾತಿಯ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ, ಅನ್ಯೋನ್ಯತೆ, ಏನೋ ಪರಸ್ಪರ ಆಲೋಚನೆಗಳಿದ್ದರೆ ಇಬ್ಬರು ಒಂದೇ ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು, ಹಾಗೆ ನಾನು ಯೋಚಿಸಿದೆ ಅಂತಕ್ಕಂಥದ್ದು, ಈ ಥರದ್ದು ಒಂದು ಸಾಮ್ಯತೆ ಇದೆ. ಇನ್ನು ಸ್ನೇಹಿತರಿಂದ ಸಹಕಾರ ಇದೆ. ವಸ್ತ್ರ ವ್ಯಾಪಾರಿಗಳಿಗೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಕಲೆಯಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ. ಈ ದಿವಸ ಪ್ರಾರ್ಥನೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಸಂಗಾತಿಯಲ್ಲಿ ತುಂಬ ಅನ್ಯೋನ್ಯತೆ ಬರುತ್ತೆ ಈ ದಿವಸ. ಅವರಿಂದ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಏನೋ ಒಂದಷ್ಟು ಹಣಕಾಸಿನ ವಿಚಾರವೋ ಅಥವಾ ಇನ್ಯಾವುದೋ ಸಲಹೆ ವಿಚಾರವೋ ಯಾವ ರೀತಿಯಲ್ಲೂ ಒಂದು ಲಾಭ ಕಾಣಬಹುದು. ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಅನುಕೂಲದ ವಾತಾವರಣ ಇದೆ. ಶತ್ರುಗಳು ದೂರ ಆಗ್ತಾರೆ ಈ ದಿವಸ. ನಿಮ್ಮ ಮಾತಿನಿಂದ ಶತ್ರುಗಳನ್ನು ಗೆಲ್ತಕ್ಕಂಥ ಶಕ್ತಿ ಇದೆ. ಸ್ವಲ್ಪ ಹಲ್ಲಿನ ನೋವು ಬರಬಹುದು, ಸ್ವಲ್ಪ ಹುಷಾರು. ಇದರ ಹೊರತಾಗಿ ಸ್ವಲ್ಪ ಧರ್ಮ ಕಾರ್ಯಗಳಲ್ಲಿ ನೀವು ತೊಡಕೊಂಡಿದ್ದರೆ ಅಲ್ಲಿ ಏನೋ ಒಂದು ಪ್ರಮಾದ ಅಥವಾ ಇನ್ನೇನೋ ಒಂದು ಅಸಮಾಧಾನ ಬರಲಿಕ್ಕೆ ಅವಕಾಶಗಳಿದ್ದಾವೆ. ಎಚ್ಚರಿಕೆಯಿಂದ ಕೆಲಸ ಮಾಡಿ. ದೇವಸ್ಥಾನಗಳಲ್ಲಿದ್ದೀರಾ ಅಥವಾ ಯಾವುದೋ ಧರ್ಮ ಕಾರ್ಯಗಳಲ್ಲಿದ್ದೀರಾ, ಅಂಥ ಕಡೆ ಇದ್ದಾಗ ಬಹಳ ಎಚ್ಚರಿಕೆ ಇರಲಿ. ಪ್ರಾರ್ಥನೆಗೆ ವಿಷ್ಣು ಪ್ರಾರ್ಥನೆ, ವಿಷ್ಣು ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ.
ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಕಾರ್ಯಗಳಲ್ಲಿ ಚಟುವಟಿಕೆ ಲವಲವಿಕೆಯಿಂದ ಇರ್ತದೆ ಕೆಲಸ ಕಾರ್ಯಗಳಲ್ಲಿ. ಮತ್ತು ಈ ಮತ್ಸ್ಯೋದ್ಯಮದಲ್ಲಿ ಇರೋರಿಗೆ ಮತ್ತು ಅದೇ ವಾಟರ್ ಸೋರ್ಸಲ್ಲಿ ಇರೋರಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ಚಂದ್ರ ರಸಕಾರಕ ಅಲ್ವಾ, ಅಂಥ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ, ಸ್ಥಾನಮಾನ ಮತ್ತು ಅನುಕೂಲ, ಪರಸ್ಪರ ಸಹಕಾರಗಳು ತುಂಬ ಚೆನ್ನಾಗಿದೆ. ಪಂಚಮದಲ್ಲೂ ಬುಧ ಗುರು ಯುತಿ, ಅದು ಬುದ್ಧಿ ಸ್ಥಾನ, ಹೀಗಾಗಿ ಅನುಕೂಲದ ವಾತಾವರಣ. ಮತ್ತು ಗುರು ಹಿರಿಯರ ಸಂಬಂಧ ತುಂಬ ಚೆನ್ನಾಗಿರ್ತದೆ. ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಉತ್ತಮರ ಸಂಪರ್ಕ ಏರ್ಪಾಡಾಗುತ್ತೆ. ಅಷ್ಟಮದ ಮಾಂದಿ ನಿಮಗೆ ಸ್ವಲ್ಪ ಅಪಮಾನ ಅದನ್ನು ಉಂಟು ಮಾಡ್ತಾನೆ. ಸ್ವಲ್ಪ ಮನಸ್ಸಿಗೆ ಖಿನ್ನತೆ, ವ್ಯಥೆ, ನೋವು, ದುಃಖ ಇದೆ. ಹೀಗೆ ಇದರ ನಿವಾರಣೆಗೆ ಲಲಿತಾ ಸಹಸ್ರನಾಮ ತುಂಬ ಒಳ್ಳೆಯದು. ಯಾರಿಗೆ ದುಃಖ ನಿವಾರಣೆ ಮಾಡ್ಕೋಬೇಕು, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಮೀನರಾಶಿಯವರಿಗೆ ಈ ದಿವಸ ನಿಮಗೆ ನೋಡಿ, ಸಪ್ತಮದಲ್ಲಿ ಮಾಂದಿ ಇದೆ. ಸಂಗಾತಿ ವಿಚಾರದ ತುಂಬ ಎಚ್ಚರಿಕೆಯಿಂದ ಇದ್ಬಿಡಿ. ಬಹಳ ಎಚ್ಚರಿಕೆಯಿಂದ ಮಾತಾಡಿ. ಅವ್ರು ಏನಾದ್ರು ಹೇಳಿದ್ರೆ ಸಮ್ಮತಿ, ಅವು ಆಯಿತು, ಓಕೆ ಅಂತ ಹೇಳಿಬಿಡಿ. ಅದೊಂದು ಸ್ವಲ್ಪ ತೊಡಕಿದೆ. ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ತುಂಬ ಪ್ರಚಂಡ ಬುದ್ಧಿಶಕ್ತಿಯಿಂದ ಕಾರ್ಯ ಸಾಧನೆ ಮಾಡೋ ಶಕ್ತಿ ಇದೆ. ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರುತ್ತೆ ದಿವಸ. ಸ್ನೇಹಿತರ ಜೊತೆಗೆ ದಿವಸ ತುಂಬ ಖುಷಿಯಾಗಿರ್ತೀರ, ನೆಮ್ಮದಿಯಾಗಿ ನಿರ್ಮೂಲವಾಗಿರ್ತೀರ. ಮನೆಗಿಂತ ಸ್ನೇಹಿತರೇ ವಾಸಿಯೇನೋ, ಅವ್ರ ಮನೆಯಲ್ಲೇ ಇದ್ಬಿಡೋಣ ಈ ದಿವಸ ಅನ್ನೋ ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ಈ ದಿವಸ. ಚಂದ್ರ ಧರ್ಮಸ್ಥಾನದಲ್ಲಿದ್ದಾನೆ. ಹೀಗಾಗಿ ಶುಭ ಕಾರ್ಯಗಳಲ್ಲಿ ಶುಭ ಚಿಂತನೆ ಮಾಡ್ತಕ್ಕಂಥದ್ದು, ಉತ್ತಮರ ಭೇಟಿ ಆಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಒಂದು ರೀತಿಯ ಧ್ಯಾನ, ತಪಸ್ಸು, ಇಂಥವುಗಳಲ್ಲಿ ಆಸಕ್ತಿ ಮೂಡ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ ಇವರೇ. ಪ್ರಾರ್ಥನೆಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದಿವಸ 12 ರಾಶಿಗಳವರು. ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸುಧಾ ನಿಧಯೇ ನಮಃ, ಇದು ಚಂದ್ರನ ಮಂತ್ರ. ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.